ಹಲೋ ವೀಕ್ಷಕರೇ, ಎಲ್ಲರಿಗೂ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಯುವ ನಿಧಿ ಕರ್ನಾಟಕ ಸರ್ಕಾರದಿಂದ ನಿರುದ್ಯೋಗಿ ಯುವಕರಿಗೆ ವಿಶೇಷ ಯೋಜನೆ, ಒಂದು ಹೊಸ ಯೋಜನೆಯನ್ನು ತಗೊಂಬಂದಿದೆ. ಡಿಪ್ಲೊಮಾ ಪದವೀಧರರಿಗೆ ಯುವ ನಿಧಿ ಪ್ಲಸ್ನಲ್ಲಿ ಉದ್ಯೋಗ ಮತ್ತು ಭತ್ಯೆ. ಸ್ನೇಹಿತರೆ, ನಿಮಗೆ ಇವಾಗ ಡಿಪ್ಲೊಮಾ ಆಗಿರುವಂತಹ ವಿದ್ಯಾರ್ಥಿಗಳಿಗೆ 1,500 ಮತ್ತು ಡಿಪ್ಲೊಮಾ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ತಲಾ ತಿಂಗಳಿಗೆ 3,000 ರು ಯುವ ನಿಧಿ ಯೋಜನೆ ಅಡಿಯಲ್ಲಿ 3,000 ರು ಸಿಗುತ್ತಾ ಇದೆ. ಬಟ್ ಇವಾಗ ಯುವ ನಿಧಿ ಪ್ಲಸ್ ಅಂತ ಒಂದು ಹೊಸ ಅಪ್ಡೇಟ್ ಸರ್ಕಾರ ಮಾಡಲಾಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮುಖಾಂತರ ತಿಳಿಯೋಣ. ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ಸರ್ಕಾರವು ರಾಜ್ಯದ ಯುವ ಜನತೆಯ ಉಜ್ವಲ ಭವಿಷ್ಯಕ್ಕಾಗಿ ಹೊಸ ಯೋಜನೆಯನ್ನು ಜಾರಿಗೆ ತರಲು ಸಿದ್ಧವಾಗಿದೆ. ಈ ಹೊಸ ಯೋಜನೆಗೆ ಯುವ ನಿಧಿ ಪ್ಲಸ್ ಎಂದು ಹೆಸರಿಡಲಾಗಿದೆ. ಈ ಯೋಜನೆಯು ಡಿಪ್ಲೊಮಾ ಅಥವಾ ಪದವಿ ಪೂರ್ಣಗೊಳಿಸಿದರೂ ಇನ್ನು ಉದ್ಯೋಗ ಸಿಗದ ಯುವಕರಿಗೆ ಉತ್ತಮ ಭವಿಷ್ಯವನ್ನು ರೂಪಿಸುವ ಗುರಿಯನ್ನು ಹೊಂದಿದೆ. ಯುವ ನಿಧಿ ಪ್ಲಸ್ ಯೋಜನೆ ಎಂದರೇನು? ಈ ಹೊಸ ಯೋಜನೆ, ಇದರ ಬಗ್ಗೆ ಮಾಹಿತಿ ತಿಳಿಯೋಣ. ಯುವ ನಿಧಿ ಯೋಜನೆಯನ್ನು ಇನ್ನಷ್ಟು ವಿಸ್ತರಿಸಿ ಯುವಕರಿಗೆ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯಲ್ಲಿ ಸರ್ಕಾರವು ಯುವಕರಿಗೆ ವಿವಿಧ ಕಂಪನಿಗಳಲ್ಲಿ ಕೆಲಸ ಮಾಡಲು ಅಗತ್ಯವಾದ ಕೌಶಲ್ಯಗಳನ್ನು ಕಲಿಸಿಕೊಡುತ್ತದೆ. ಈ ತರಬೇತಿಯ ನಂತರ ಯುವಕರಿಗೆ ಈ ಕಂಪನಿಗಳಲ್ಲಿಯೇ ಉದ್ಯೋಗವನ್ನು ನೀಡಲಾಗುವುದು. ಯಾರಿಗೆ ಈ ಯೋಜನೆ ಲಾಭ ಸಿಗುತ್ತದೆ? ಡಿಪ್ಲೊಮಾ ಅಥವಾ ಪದವಿ ಪೂರ್ಣಗೊಳಿಸಿದವರು, ಇನ್ನು ಉದ್ಯೋಗ ಸಿಕ್ಕಿಲ್ಲದವರು. ಕಾಂಗ್ರೆಸ್ ಸರ್ಕಾರವು ಯುವಕರಿಗೆ ಸಹಾಯ ಮಾಡಲು ಒಂದು ಚಿನ್ನದ ಯೋಜನೆ ಮಾಡಿದೆ. ಇದಕ್ಕೆ ಯುವ ನಿಧಿ ಅಂತ ಹೆಸರು. ಏನಿದು ಯೋಜನೆ? ಈ ಯೋಜನೆಯಲ್ಲಿ ಕೆಲಸ ಇಲ್ಲದ ಯುವಕರಿಗೆ ಪ್ರತಿ ತಿಂಗಳು ಹಣ ಕೊಡಲಾಗುತ್ತಿತ್ತು. ಡಿಪ್ಲೊಮಾ ಮಾಡಿದವರಿಗೆ 1,500 ರೂಪಾಯಿ ಮತ್ತು ಪದವಿ ಮಾಡಿದವರಿಗೆ 3,000 ರೂಪಾಯಿ ಕೊಡಲಾಗುತ್ತಿತ್ತು. ಯಾರಿಗೆ ಈ ಹಣ ಸಿಗುತ್ತಿತ್ತು? ಕೆಲಸ ಇಲ್ಲದ ಡಿಪ್ಲೊಮಾ ಅಥವಾ ಪದವಿ ಮಾಡಿದ ಯುವಕರಿಗೆ ಮಾತ್ರ ಈ ಹಣ ಸಿಗುತ್ತಿತ್ತು. ಈಗ ಏನಾಗಿದೆ? ಸ್ನೇಹಿತರೆ, ಸರ್ಕಾರಕ್ಕೆ ಹಣ ಕೊಡುವುದಕ್ಕಿಂತ ಯುವಕರಿಗೆ ಕೆಲಸ ಸಿಗುವಂತೆ ಮಾಡುವುದು ಮುಖ್ಯ ಅಂತ ಅನಿಸಿದೆ. ಹಾಗಾಗಿ ಈ ಯೋಜನೆಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಲು ನಿರ್ಧರಿಸಿದ್ದಾರೆ. ಇದಕ್ಕೆ ಯುವ ನಿಧಿ ಪ್ಲಸ್ ಅಂತ ಹೆಸರು. ಯುವ ನಿಧಿ ಪ್ಲಸ್ ಅಂದರೇನು? ಈ ಯೋಜನೆಯಲ್ಲಿ ಯುವಕರಿಗೆ ಹಣ ಕೊಡುವುದರ ಜೊತೆಗೆ ಅವರಿಗೆ ಕೆಲಸ ಸಿಗುವಂತೆ ತರಬೇತಿಯನ್ನು ಕೊಡಲಾಗುತ್ತದೆ. ಕಂಪನಿಗಳ ಜೊತೆ ಕೂಡಿ ಯುವಕರಿಗೆ ಒಳ್ಳೆಯ ಕೆಲಸ ಸಿಗುವಂತೆ ಮಾಡುವುದು ಇದರ ಗುರಿಯಾಗಿದೆ. ಕೆಲಸ ಸಿಗುವಂತೆ ಮಾಡುವ ಯೋಜನೆಗಳು. ಈ ಹಿಂದೆ ಯುವಕರಿಗೆ ಪ್ರತಿ ತಿಂಗಳು ಹಣ ಕೊಡುತ್ತಿದ್ದು, ಯುವ ನಿಧಿ ಯೋಜನೆಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಲಾಗುತ್ತಿದ್ದು, ಈಗ ಕೇವಲ ಹಣ ಕೊಡುವುದಿಲ್ಲದೆ ಯುವಕರಿಗೆ ಒಳ್ಳೆ ಕೆಲಸ ಸಿಗುವಂತೆ ತರಬೇತಿಯನ್ನು ಕೊಡಲಾಗುತ್ತದೆ. ಕಂಪನಿಗಳ ಸಹಾಯ. ಕೈಗಾರಿಕೆಗಳು, ಕಾರ್ಪೊರೇಟ್ ಕಂಪನಿಗಳು ಮತ್ತು IT ಕಂಪನಿಗಳು ಸರ್ಕಾರಕ್ಕೆ ಸಹಾಯ ಮಾಡುತ್ತವೆ. ತರಬೇತಿ ಮತ್ತು ಕೆಲಸ. ಯುವಕರಿಗೆ ತರಬೇತಿ ಕೊಟ್ಟು ಅವರಿಗೆ ಈ ಕಂಪನಿಗಳಲ್ಲಿ ಕೆಲಸ ಸಿಗುವಂತೆ ಮಾಡಲಾಗುತ್ತದೆ. ಯುವ ನಿಧಿ ಮತ್ತು ಯುವ ನಿಧಿ ಪ್ಲಸ್ ನಡುವಿನ ವ್ಯತ್ಯಾಸ. ಯುವ ನಿಧಿ ಈ ಯೋಜನೆಯಲ್ಲಿ ಯುವಕರಿಗೆ ಮಾಸಿಕ ಭತ್ಯೆಯನ್ನು ಮಾತ್ರ ನೀಡಲಾಗುತ್ತಿತ್ತು. ಯುವ ನಿಧಿ ಪ್ಲಸ್ ಈ ಯೋಜನೆಯಲ್ಲಿ ಭತ್ಯೆಯ ಜೊತೆಗೆ ಯುವಕರಿಗೆ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗವನ್ನು ಒದಗಿಸಲಾಗುತ್ತದೆ. ಈಗ ಸರ್ಕಾರ ಯುವಕರಿಗೆ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡುತ್ತಿದೆ. ಯುವ ನಿಧಿ ಅಂತ ಒಂದು ಯೋಜನೆ ಇದೆ ಅಲ್ವಾ? ಇದಕ್ಕೆ ಇನ್ನೂ ಹೊಸ ಅಂಶಗಳನ್ನು ಸೇರಿಸಿ ಯುವ ನಿಧಿ ಪ್ಲಸ್ ಅಂತ ಮಾಡಿದ್ದಾರೆ. ಈ ಹೊಸ ಯೋಜನೆಯಲ್ಲಿ ಕೆಲಸ ಇಲ್ಲದ ಯುವಕರಿಗೆ ಕೆಲಸ ಸಿಗುವಂತೆ ತರಬೇತಿಯನ್ನು ಕೊಡಲಾಗುತ್ತಿದೆ. ಇದರಿಂದ ಕೆಲಸ ಹುಡುಕುತ್ತಿರುವ ಯುವಕರಿಗೆ ತುಂಬ ಸಂತೋಷವಾಗಿದೆ. ಈಗಾಗಲೇ ಸರ್ಕಾರ ಪಂಚ ಗ್ಯಾರಂಟಿ ಅಂತ ಒಂದು ಯೋಜನೆ ಮಾಡಿದೆ. ಅದರಲ್ಲಿ ಯುವ ನಿಧಿ ಯೋಜನೆ ಕೂಡ ಒಂದು. ಈಗ ಯುವ ನಿಧಿ ಪ್ಲಸ್ ಮೂಲಕ ಇನ್ನೂ ಹೆಚ್ಚಿನ ಸಹಾಯ ಮಾಡಲಾಗುತ್ತಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯೋಗ ಇರುವವರೆಗೂ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ಇದೇ ಥರದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.